ರಾಜ್ಯಪಾಲರೇ ಈ ಸದನವನ್ನ ಕರೆದು ಈ ಸೆಷನ್ ಕರೆದು ಅವರು ಬಾಯ್ಕಾಟ್ ಮಾಡಿ ನಮಗೂ ಆ ನಂಬಿಕೆ ಇತ್ತು ಅವ್ರು ಬಂದೇ ಬರ್ತಾರೆ ಅಂತ. ಒಂದು ಎರಡನೇದೇನೆಂದ್ರೆ ಸರ್ಕಾರದ ಕಾರ್ಯಸೂಚಿ ಕರ್ನಾಟಕ ರಾಜ್ಯದ ಕಾರ್ಯಸೂಚಿ, ಕೇವಲ ವಿರೋಧ ಪಕ್ಷದ ಕಾರ್ಯಸೂಚಿ ಅಲ್ಲ ಅಥವಾ ಆಡಳಿತ ಪಕ್ಷದ ಕಾರ್ಯಸೂಚಿ ಅಲ್ಲ. ರಾಜ್ಯದ ಹಿತ ಏನ್ ಬೇಕು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರೆ ಆಗಿದೆ ಅಂತ ತೀರ್ಮಾನ ನಾವೆಲ್ಲಿ ಮಾಡಬೇಕು, ಸದನದಲ್ಲಿ ಮಾಡಬೇಕು. ಅವಾಗ ಎಲ್ಲಾ ಪಕ್ಷಗಳು 224 ಶಾಸಕರು ಒಂದಾಗಿ ಅದನ್ನು ತೀರ್ಮಾನ ಮಾಡಲಿ. ಕಾರ್ಯಸೂಚಿ ಓದೋ ಹೊಣೆಗಾರಿಕೆ ಗವರ್ನರ್ ಕರ್ತವ್ಯ ಇದೆ, ಅವರು ಕರ್ತವ್ಯ ಲೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಿಜೆಪಿಯವರು ರಾಜ್ಯಪಾಲರನ್ನ ಬಿಜೆಪಿ ಏಜೆಂಟ್ ಅಂತನೋ ರಾಜಭವನವನ್ನ ಬಿಜೆಪಿ ಕಚೇರಿಯಿಂದ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಅದನ್ನ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಸರ್ಕಾರದ ನೀತಿಗಳನ್ನ ಅವ್ರು ಓದೋದ ಜವಾಬ್ದಾರಿ ಅವ್ರ ಹೊಣೆಗಾರಿಕೆ ಇದೆ. ಇಲ್ಲಿ ಒಂದ್ ನಿಮಿಷ ಮಹೇಶ್ ನಿಮ್ಮಿಂದ ನಾನು ಉತ್ತರ ಬಯಸ್ತೀನಿ. ಪ್ರಶಾಂತ್ ನಾಥ್ ಒಂದ್ ನಿಮಿಷ ಬರ್ತೀನಿ, ನಿಮ್ಗೆ ಅವಕಾಶ ಸಿಗುತ್ತೆ. ಪ್ರಶಾಂತ್ ನಾಥ್ ಅವರು ಪ್ರಸ್ತಾಪ ಮಾಡಿದ್ರದನ್ನ. ಇಲ್ಲಿ ರಾಜ್ಯಪಾಲರು ನೀವು ಸಿದ್ಧಪಡಿಸಿದಂತ ಭಾಷಣವನ್ನು ಓದಬೇಕು ಅಂತ ನೀವು ಬಯಸ್ತೀರಿ, ಕರೆಕ್ಟ್. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ವಿಬಿಜಿ ರಾಮ್ಜಿ ಯೋಜನೆಗೆ ಅಥವಾ ಆಕ್ಟಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡವರು ರಾಜ್ಯಪಾಲರು ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತ ಆಕ್ಟ್ ಅನ್ನ ವಿರೋಧಿಸಿ ಮಾತನಾಡೋದು ಟೆಕ್ನಿಕಲಿ ಕರೆಕ್ಟ್ ಆಗುತ್ತೆ. ರಾಜ್ಯ ಸರ್ಕಾರನೇ ಅದನ್ನ ತಿರಸ್ಕಾರ ಮಾಡಿ ಹಳೆದೇ ನಿಂತು ಅದನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿರ್ಬೇಕಾದ್ರೆ ರಾಜ್ಯಪಾಲರು ಕೂಡ ರಾಜ್ಯದ ಏನಿದೆ, ರಾಜ್ಯದ ಹಿತ ಏನಿದೆ ಅದ್ರ ಪೂರಕ, ಯಾಕಂದ್ರೆ ಈ ಸಂವಿಧಾನದ ಬಿಕ್ಕಟ್ಟಲ್ಲ, ಅಪೋಸ್ ಮಾಡ್ಲಿಕ್ಕೆ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನವಾಗಿರುವಂತ ರಾಜ್ಯಪಾಲರು ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತ ಆಕ್ಟ್ ಅನ್ನ ವಿರೋಧಿಸಿ ಮಾತನಾಡೋದಕ್ಕೆ ಸಾಧ್ಯನಾ? ಕೇಳಿ, ವಿರೋಧ ಇದೆ, ರಾಜ್ಯ ಜನರ ವಿರೋಧ ಇದೆ. ರಾಜ್ಯದ ಪರವಾಗಿ ನೀತಿ ಮಾಡಬೇಕಾಗುತ್ತೆ, ನೀತಿ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ವಿರೋಧ ಇದ್ರು ಕೂಡ ರಾಜ್ಯದ ಏನಿದೆ ಮಾಹಿತಿ ಇದೆ ಅದನ್ನ ಅವರು ಓದಲೇಬೇಕಾಗುತ್ತೆ. ಇದು ಕಾಯ್ದೆಯಾಗಿ ರಾಜ್ಯಭವನಕ್ಕೆ ಹೋಗಿರ್ತದಲ್ಲ ವಿಷಯ ಅಲ್ಲ ಇದು. ಆಲ್ರೆಡಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿದೆ, ಏಪ್ರಿಲ್ ನಿಂದ ಜಾರಿ ಆಗುತ್ತೆ. ಅಂಕಿತ ಆಗಿದ್ರು ಕೂಡ ಅದನ್ನ ಮತ್ತೆ ಅದನ್ನ ಏನು ಮಾತು ಅಂತ ಆಡ್ತಿದ್ದಾರೆ ಈಗ? ಅವಕಾಶ ಇದೆ. ಟೆಕ್ನಿಕಲಿ ನನಗೆ ಅದೇ ಪ್ರಶ್ನೆ ಇರೋದು. ರಾಷ್ಟ್ರಪತಿಗಳು ಅಂಕಿತ ಈ ಹಂತದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡವರು ಅವರು ಅದನ್ನು ವಿರೋಧಿಸಿ ಮಾತನಾಡೋದು ಟೆಕ್ನಿಕಲಿ ಸರಿನಾ? ಇದರಲ್ಲಿ ಪಾಲಿಟಿಕ್ಸ್ ಅನ್ನ ಮತ್ತು ಕಾನ್ಸ್ಟಿಟ್ಯೂಷನ್ ಪ್ರತ್ಯೇಕವಾಗಿಟ್ಟು ನೋಡೋ ಅವಶ್ಯಕತೆ ಇದೆ. ಪಾಲಿಟಿಕಲಿ ಈಗ ನಾನು ಹೇಳ್ತೇನೆ, ಅವ್ರು ಪ್ರಾಸಿಕ್ಯೂಷನ್ ಕೊಟ್ಟರು ಮುಖ್ಯಮಂತ್ರಿಗಳ ವಿರುದ್ಧ, ಸರಿಯಾ ತಪ್ಪ ಅಂತಕ್ಕಂಥದ್ದು ಜುಡಿಷಿಯಲ್ ರಿವ್ಯೂ ಆಗುತ್ತೆ ಹೊರತು ಪೊಲಿಟಿಕಲಿ ಬಿಜೆಪಿಯವರು ಸರಿ ಅಂತಾರೆ, ಕಾಂಗ್ರೆಸ್ನವ್ರು ತಪ್ಪಂತಾರೆ ಅವ್ರವ್ರ ಸರ್ಕಾರ ಇದ್ದಾಗ. ಇಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಏನೊಂದು ತೀರ್ಮಾನ ಇದೆ ಅದಕ್ಕೆ ಶಾಸನ ಸಭೆಯಲ್ಲಿ ನಿರ್ಣಯ ಅಂಗೀಕಾರ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರ. ಅವರು ಅದನ್ನು ಮಾಡಿ ವಿರೋಧವನ್ನು ವ್ಯಕ್ತಪಡಿಸ್ಬೋದು, ಪಾಯಿಂಟ್ ಟು ಎಕ್ಸ್ಪ್ಲೋರ್ ಅನ್ನೋ ರೀತಿಯಲ್ಲೂ ಕೂಡ ನೋಡ್ಬೋದು. ಈಗಲೂ ಕೂಡ ಈಗ ರಾಜ್ಯಪಾಲರು ಏನು ಓದಬೇಕು ಏನು ಓದಬಾರ್ದು ಅಂತಕ್ಕಂಥದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಏನು ಹೇಳಿದೆ, ಆಗ ಸಂವಿಧಾನ ನಿರ್ಮಾತರಿಗೆ ಇದೆಲ್ಲ ಪರಿಸ್ಥಿತಿ ಬರ್ಬೋದು ಅನ್ನುವ ಕಲ್ಪನೆ ಇರಲಿಲ್ಲ. ಅವರೇನು ಹೇಳಿದರು, ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್ನ ಆಧಾರದ ಮೇಲೆ ಭಾಷಣ ಓದೋದಿರ್ಬೋದು, ವಿಧಾನಸಭೆಯ ಅಧಿವೇಶನವನ್ನು ಕರೆಯೋದಿರ್ಬೋದು, ಬೇರೆ ಎಲ್ಲ ನಿರ್ಧಾರಗಳು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್ ಆರ್ಟಿಕಲ್ 176 ಪ್ರಕಾರ. ಆದರೆ ಅಲ್ಲಿ ಒಮಿಷನ್ ಮಾಡಬಹುದು ಅಂತಕ್ಕಂಥದ್ದನ್ನೆಲ್ಲೂ ಕೂಡ ಸಂವಿಧಾನ ಹೇಳಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯ ಮತ್ತು ಕೇಂದ್ರದ ತಿಕ್ಕಾಟಗಳು ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ರಾಜ್ಯ ಸರ್ಕಾರ ಈಸ್ ರೈಟ್ ವಿದಿನ್ ದ ರೈಟ್ ಟು ರೈಟ್ ಎನಿಥಿಂಗ್. ಕೇಂದ್ರ ಸರ್ಕಾರದ ವಿರುದ್ಧವೂ ಅವರು ಬರಿಬಾರ್ದ ಅಂತಕ್ಕಂಥದ್ದೇನಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಯಾವುದೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಾಗ ಅದನ್ನು ವಿರೋಧಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಬಟ್ ಆ ವಿವೇಚನೆ ರಾಜ್ಯ ಸರ್ಕಾರಕ್ಕೆ ಹೇಗಿದೆಯೋ ಆ ವಿವೇಚನೆ ರಾಜ್ಯಪಾಲರಿಗೆ ಇದೆ. ಕರೆಕ್ಟ್. ರಾಜ್ಯಪಾಲರು ಕೂಡ ರಾಜ್ಯಪಾಲರಿಗೆ ಎಕ್ಸ್ಟ್ರಾ ಓದುವ ಅಧಿಕಾರ ಇಲ್ಲ. ಅಂದರೆ ಈಗ ರಾಜ್ಯಪಾಲರು ರಾಜ್ಯ ಸರ್ಕಾರ ಮಾಡಿರುವ ಭಾಷಣದ ಪ್ರತಿಯನ್ನೇ ಓದಬೇಕು. ಆದರೆ ತಮಗೆ ಮುಜುಗರ ನೋಡ್ರಿ, ಎಂಡ್ ಆಫ್ ದ ಡೇ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ನನ್ನ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಹೆಡ್ ಇದ್ರೆ ಏನಾಯ್ತು, ಒಮಿಷನ್ ಮಾಡ್ಬೋದು, ಎಡಿಷನ್ ಮಾಡ್ಲಿಕ್ಕೆ ನಿಮಗೆ ಅಧಿಕಾರ ಇರ್ಲಿಕ್ಕಿಲ್ಲ. ಬಟ್ ಇಲ್ಲಪ್ಪ ಇದು ಓದಲ್ಲ ಅಂತಕ್ಕಂಥದ್ದನ್ನ ಅವರು ತೀರ್ಮಾನ ತೆಗೆದುಕೊಂಡ್ರೆ ಇಲ್ಲ. ನೋಡಿ, ಸಂವಿಧಾನದ 174ನೇ ಅನುಚ್ಛೇದದ ಪ್ರಕಾರ ರಾಜ್ಯಪಾಲರ ಡ್ಯೂಟಿ ನಾಳೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾಳೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರಾಜ್ಯಪಾಲರು ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್. Correct. He is appointed by central government. So per se ರಾಜ್ಯಪಾಲರು ಕೇಂದ್ರ ಸರ್ಕಾರದ ವಿರುದ್ಧ
ಸಂವಿಧಾನಾತ್ಮಕವಾಗಿ ನಾಳೆ ರಾಜ್ಯ ಮತ್ತು ಕೇಂದ್ರದ ತಿಕ್ಕಾಟ ನಡಿಬೇಕಾದ್ರೆ ರಾಜ್ಯಪಾಲರು ಭೂಮಿಕೆಯನ್ನು ಏನು ತೆಗೆದುಕೊಳ್ತಾರೆ? ಸೊ ಭಾಷಣವನ್ನು ಓದಲೇಬೇಕು ಅಂತಕ್ಕಂಥದ್ದು ಯಾರು ಹೇಳಕ್ ಸಾಧ್ಯ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದು ಅದೇ. ಪಶ್ಚಿಮ ಬಂಗಾಳದಲ್ಲಿ ಹೈಕೋರ್ಟ್ ಏನು ಹೇಳ್ತು, ಕೋಲ್ಕತ್ತಾ ಹೈಕೋರ್ಟ್ ಓದಲೇಬೇಕು ಅಂತಕ್ಕಂಥದ್ದನ್ನ ನೀವು ಮ್ಯಾಂಡೇಟ್ರಿ ಮಾಡೋಕ್ಕಾಗಲ್ಲ, ಬಟ್ ಎಡಿಷನ್ ಮಾಡೋಕ್ಕಾಗಲ್ಲ, ಓದೋಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲ ಅಂಶಗಳನ್ನೇನು ಬಿಡ್ತೀರಿ ಅದನ್ನ ಅನಿಯಮಿತತೆ ಅಂತ ಹೇಳ್ಬೋದು ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್. ಬ್ರೇಕ್ ಸಮಯ. ಮಹೇಶ್ ಅವರೇ ಬರ್ತೀನಿ. ಇಲ್ಲಿ 163 ಅನ್ನ ಕೋಟ್ ಮಾಡಿದ್ರು, ಆರ್ಟಿಕಲ್ 163 ಕರೆಕ್ಟ್. ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಅಂತ. ಬಟ್ ಅದೇ 163 ಹೇಳುತ್ತೆ ಸಂವಿಧಾನಕ್ಕೆ ಧಕ್ಕೆಯಾದಂತ ಸಂದರ್ಭದಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.